ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರುವಂತಹ ಮೂವಿಂಗ್ ಅವರೇಜ್ ಮೆಥಡ್ ಅನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದಂತ ನೋಡೋಣ. ಹಾಗೆ ಇಲ್ಲೊಂದು ಪ್ರಾಬ್ಲಮ್ ನೋಡಿ ಮಕ್ಕಳೇ. The following figures related to the profit of 10 years. Find the trend value of the profit by 3 years moving average method. Here number of years, that is 2001 to 2010 ವರೆಗೆ ಕೊಟ್ಟಿದ್ದಾರೆ. ಹಾಗೆ profit that is given in lakhs, that is 2001 30 lakhs, 2002 27 lakhs, 2003 39 lakhs, 2004 36 lakhs, 2005 42 lakhs, 2006 48 lakhs, 2007 45 lakhs, 2008 51 lakhs, 2009 48 lakhs and 2010 54 lakhs. ಈ ರೀತಿ ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡಬೇಕಿಲ್ಲಿ? 3 years ಮೂವಿಂಗ್ ಅವರೇಜ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫೈಂಡ್ ದಿ ಟ್ರೆಂಡ್ ವ್ಯಾಲ್ಯೂ ಆಫ್ 3 years ಮೂವಿಂಗ್ ಅವರೇಜ್. ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ನಾವೇನು ಕೊಟ್ಟಿದ್ದಾರೆ? ಇಯರ್ಸ್ ಕೊಟ್ಟಿದ್ದಾರೆ, ಕರೆಕ್ಟಾ? 2001 ಟು 2010 ವರೆಗೆ ಇಯರ್ಸ್ ಅನ್ನು ಬರೆಯುವಂಥದ್ದು. ನೆಕ್ಸ್ಟ್ ದೇ ಗಿವನ್ ಏನು? ಪ್ರಾಫಿಟ್ ಇನ್ ಲ್ಯಾಕ್ಸ್ ಅಲ್ವಾ? ಅದನ್ನು 1 by 1 ಬರೆಯುವಂಥದ್ದು. ನೆಕ್ಸ್ಟ್ ನಾವು 2 ಕಾಲಮ್ ಅಲ್ಲಿ ಫಸ್ಟ್ 3 years ಮೂವಿಂಗ್ ಟೋಟಲ್ ಅನ್ನು ಮಾಡಬೇಕು. ನೆಕ್ಸ್ಟ್ 3 years ಮೂವಿಂಗ್ ಅವರೇಜ್, ದಟ್ ಈಸ್ ಟ್ರೆಂಡ್ ವ್ಯಾಲ್ಯೂ ಅನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು? 3 years ಅಂತ ಕೇಳಿದಾಗ ನೀವು ನೋಡ್ಕೊಳ್ಳಿ ಮಕ್ಕಳಲ್ಲಿ ಏನು ಹೇಳಿದ್ದಾರೆ. 30 ನೋಡಿಕೊಳ್ಳಿ, 30 27 39 ಒಟ್ಟಿಗೆ ಮಾಡಿ 96 ಬಂದಿದೆ. ನೆಕ್ಸ್ಟ್ ಇದನ್ನು ಸ್ಕಿಪ್ ಮಾಡಬೇಕು. ಮತ್ತೆ ಯಾವ್ದು ಬರೋದು? 27 39 and 36 ಅಲ್ವಾ? ಅದರ ಟೋಟಲ್ 102. ಅನಂತರ ಏನ್ ಮಾಡಬೇಕು ನೀವು? ಸೆಕೆಂಡ್ ಒನ್ ಅನ್ನು ಸ್ಕಿಪ್ ಮಾಡಬೇಕು. ದೆನ್ 39 36 42 ಆಡ್ ಮಾಡ್ಕೊಳ್ಳಿ, 117. ದೆನ್ 39 ಅನ್ನು ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ 36 42 48 ಅದನ್ನು ಆಡ್ ಮಾಡ್ಕೊಳ್ಬೇಕು. ಎಷ್ಟಾಯ್ತಾಗ? 126 ಆಗ್ತದೆ. ನೆಕ್ಸ್ಟ್ 36 ಅನ್ನು ಸ್ಕಿಪ್ ಮಾಡಬೇಕು. 42 48 and 45 ಟೋಟಲ್ 135. ದೆನ್ ಅಗೇನ್ 42 ಅನ್ನು ಸ್ಕಿಪ್ ಮಾಡಬೇಕು. 48 45 51 144. ದೆನ್ ಅಗೇನ್ 48 ಅನ್ನು ಸ್ಕಿಪ್ ಮಾಡಬೇಕು. 45 51 48 ಎಷ್ಟಾಯ್ತು? 144. ದೆನ್ ಅಗೇನ್ 45 ಅನ್ನು ಸ್ಕಿಪ್ ಮಾಡಿದ್ರೆ 51 48 and 45 ಎಷ್ಟಾಯ್ತು? 153. ನೆಕ್ಸ್ಟ್ ನಮಗೆ ಯಾವುದೇ ರೀತಿಯ ವ್ಯಾಲ್ಯೂಸ್ ಇಲ್ಲ, ಸೊ ನಾವೇನ್ ಬರಿಬೇಕಿಲ್ಲಿ? ನಿಲ್ ಅಂತ ಬರೆಯುವಂಥದ್ದು. ಹಾಗೆ ಈಗ ಏನ್ ಮಾಡಬೇಕು? 3 years ಮೂವಿಂಗ್ ಅವರೇಜ್ ಅಂತ ಹೇಳುವಾಗ ನಾವೇನ್ ಮಾಡಬೇಕು? 96 ಡಿವೈಡೆಡ್ ಬೈ 3 ಮಾಡಬೇಕು. ಹಾಗೆ ಈಚ್ ಐಟಮ್ಸ್ ಇಲ್ಲಿ ಕೊಟ್ಟಿದಾರಲ್ಲ ಅದನ್ನು ಡಿವೈಡೆಡ್ ಬೈ 3 ಮಾಡಿ ಏನ್ ಮಾಡುವಂಥದ್ದು? ಆನ್ಸರ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. ಈ ಆನ್ಸರ್ಗೆ ನಾವೇನ್ ಹೇಳ್ತೇವೆ? ಟ್ರೆಂಡ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಈ ರೀತಿಯಾಗಿ ನಾವೇನ್ ಮಾಡುವಂಥದ್ದು? 3 years ಮೂವಿಂಗ್ ಅವರೇಜ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. ಇದು ನಿಮ್ಗೆ 5 ಮಾರ್ಕ್ಸಿಗೆ ಬರುವಂತ ಒಂದು ಕ್ವಶನ್ ಆಗಿರ್ತದೆ. ಅದರಿಂದಾಗಿ ಈಸಿಯಾಗಿ ನೀವೇನ್ ಮಾಡಬಹುದು? ಈ ಪ್ರಾಬ್ಲಮ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಬಹುದು. ಸೊ ಯಾರಿಗೆಲ್ಲ ಇದರಲ್ಲಿ ಕನ್ಫ್ಯೂಷನ್ ಇದೆ ಅವರು ದಯವಿಟ್ಟು ನನಗೆ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಯಾರಿಗೆಲ್ಲ ಅರ್ಥ ಆಗಿದೆ ಅವರು ಇನ್ನೂ ಕೂಡ ನೆಕ್ಸ್ಟ್ ನ ವಿಡಿಯೋವನ್ನು ನಿಮ್ಗೋಸ್ಕರ ನಾನು ಇನ್ನೂ ಕೆಲವು ವಿಡಿಯೋಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.